ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ನಂದಿನಿ ಕುಕಿಂಗ್. ಇವತ್ತು ಬಂದು ವೆಜಿಟೇಬಲ್ ಸಾಗು ಮಾಡೋದು ತೋರಿಸ್ತಾ ಇದ್ದೀನಿ ಪೂರಿಗೆ. ಇದು ತುಂಬ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ. ಇನ್ಸ್ಟೆಂಟಾಗಿ ಬೇಗ ಕ್ವಿಕ್ಕಾಗಿ ಮಾಡ್ತಾಯಿದ್ದೀನಿ. ಇದು ನಾನು ವೆಜಿಟೇಬಲ್ ತೊಗೊಂಡಿರೋದು ಬೀನ್ಸು, ಕ್ಯಾರೆಟು, ಗೆಡ್ಡೆಕೋಸು, ಒಂದು ಆಲೂಗೆಡ್ಡೆ, ಬಟಾಣಿ ಹಾಕ್ಬೋದಾಗಿತ್ತು. ಬಟ್ ನಾನು ಓವರ್ ನೈಟ್ ನೆನೆಸಿಟ್ಟಿರಲಿಲ್ಲ, ಅದಕ್ಕೋಸ್ಕರ ಹಾಕಿಲ್ಲ. ಬಟಾಣಿ ಹಾಕಿದ್ರೆ ಚೆನ್ನಾಗಿರುತ್ತೆ. ಬನ್ನಿ ಯಾವ ರೀತಿ ಅಂತ ಸ್ಟಾರ್ಟ್ ಮಾಡೋಣ. ಮಿಕ್ಸಿ ತೆಂಗಿನಕಾಯಿ ಪೀಸ್ ಮಾಡಿಟ್ಕೊಂಡಿದ್ದೀನಿ. ಒಂದು ಅರ್ಧ ಹಸಿಮೆಣ್ಸಿನ್ಕಾಯಿ ನಿಮಗೆ ಖಾರದ ತಕ್ಕನಾಗಿ ಹಾಕ್ಕೊಳ್ಳಿ. ಒಂದು 5ರಿಂದ 6 ಹಾಕ್ತಾಯಿದ್ದೀನಿ. ಬೆಳ್ಳುಳ್ಳಿ ಒಂದು 3, ಶುಂಠಿ 1 ಇಂಚಷ್ಟು ಹಾಕ್ತಾಯಿದ್ದೀನಿ. ಕೊತ್ತಂಬರಿ, ಪುದೀನ 2 ಒಂದು ಸ್ವಲ್ಪ ಹಾಕ್ತಾಯಿದ್ದೀನಿ. ಎಲ್ಲ ಚಕ್ಕೆ, ಲವಂಗ, ಹುರ್ಗಡ್ಲೆ ಒಂದು 2 ಸ್ಪೂನಷ್ಟು ಹಾಕ್ತಾಯಿದ್ದೀನಿ. ಹುರ್ಗಡ್ಲೆ ಬದಲು ನೀವು ಕಡಲೆಬೇಳೆ ನೆನೆಸ್ಬಿಟ್ಟು ಹಾಕಿದ್ರೆ ಅದು ಚೆನ್ನಾಗಿರುತ್ತೆ. ಗಸಗಸೆ 1 ಸ್ಪೂನ್ ಹಾಕ್ತಾಯಿದ್ದೀನಿ. ಒಂದು ಚಿಟಿಕೆ ಅರಿಶಿನ ಪೇಸ್ಟ್ ಮಾಡ್ಕೊಂಬರೋಣ. ಎಣ್ಣೆ ಹಾಕಿದ್ದೀನಿ, ಒಂದು 3-4 ಸ್ಪೂನ್ ಎಣ್ಣೆ. ಇದಕ್ಕೆ ಮಸಾಲೆ ಸಾಮಾನು ಹಾಕ್ತಾಯಿದ್ದೀನಿ. ಅನಾನಸು, ಚಕ್ಕೆ, ಲವಂಗ ಎಲ್ಲ ಒಂದು ಸ್ವಲ್ಪ ಲೈಟಾಗಿ, ಯಾಕೆಂದರೆ ರುಬ್ಬಕ್ಕೂ ಹಾಕಿದ್ದೀವಿ, ಒಂದು ಸ್ವಲ್ಪ ಹಾಕ್ಕೊಳ್ಳಿ. ಈಗ ಈರುಳ್ಳಿ ಸಣ್ಣಗೆ ಹಚ್ಚಿಟ್ಟಿರೋ ಒಂದು ಈರುಳ್ಳಿ ಹಾಕ್ತಾಯಿದ್ದೀನಿ. ಎಲ್ಲ ಫ್ರೈ ಮಾಡ್ಕೊಳ್ಳಿ, ಹಸಿ ವಾಸನೆ ಹೋಗೋವರೆಗೂ ಫ್ರೈ. ಇಷ್ಟ ಆಗಿದ್ರೆ ಸಾಕು. ಈಗ ಹಚ್ಚಿಟ್ಟಿಟ್ಕೊಂಡಿರೋದು ವೆಜಿಟೇಬಲ್ಸ್ ಹಾಕ್ತಾಯಿದ್ದೀನಿ. ಈಗ ನೆಕ್ಸ್ಟ್ ಏನು ಹಾಕೋಣ, ನಾನು ಯಾವ ರೀತಿ ಏನೇನು ಆ್ಯಡ್ ಮಾಡ್ತಾಯಿದ್ದೀನಿ ಇದೇ ರೀತಿ ಆ್ಯಡ್ ಮಾಡಬೇಕು. ಟೊಮೊಟೊ ಈರುಳ್ಳಿ ಜೊತೆಲಿ ಆ್ಯಡ್ ಮಾಡೋಕ್ಕೆ ಹೋಗಬೇಡಿ. ಈಗ ಟೊಮೊಟೊ ಹಾಕ್ತಾಯಿದ್ದೀನಿ. ಈಗ ರುಬ್ಬಿಟ್ಟಿದ್ದ ಮಿಶ್ರಣ ಹಾಕೋಣ. ಫ್ರೆಂಡ್ಸ್, ಕಡಲೆಬೇಳೆ ನೆನೆಸ್ಬಿಟ್ಟು ಹಾಕಿದ್ರೆ ಸೇಮ್ ಮದುವೆ ಮನೆ ಶೈಲಿಯಲ್ಲಿ ಇರುತ್ತೆ. ಇದು ಮಿಕ್ಸ್ ಮಾಡ್ಕೊಳ್ಳಿ. ಈಗ ವಾಟರ್ ಎಷ್ಟು ಬೇಕೋ ನೋಡಿಕೊಂಡು ಅದ್ರ ಪ್ರಕಾರ ಹಾಕ್ಕೊಳ್ಳಿ ವಾಟರ್ನ. ಇದು ತುಂಬ ತೆಳ್ಳಗೂ ಇರಬಾರ್ದು, ಸಾಗು ಮೀಡಿಯಮ್ ಮಧ್ಯದಲ್ಲೇ ಇರಬೇಕು. ನಾನು ಮಿಕ್ಸಿ ಜಾರ್ಗೆ ವಾಟರ್ನ ಆ್ಯಡ್ ಮಾಡ್ತಾಯಿದ್ದೀನಿ. ಇದು ಕರೆಕ್ಟ್ ಇದೆ ಫ್ರೆಂಡ್ಸ್. ನಾನು ಮತ್ತೆ ಯಾವುದೇ ಥರ ವಾಟರ್ನ ಆ್ಯಡ್ ಮಾಡಲ್ಲ. ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಜಸ್ಟ್ 2 ವಿಷಲ್ನ ಕೂಗಿಸ್ಕೊತೀನಿ. ಫ್ರೆಂಡ್ಸ್, ಪ್ರೆಷರ್ ಇಳಿದಿದೆ ನೋಡಿ. ತುಂಬ ಚೆನ್ನಾಗಾಗಿದೆ. ವೆಜಿಟೇಬಲ್ಸ್ ಆಗಲಿ ಫುಲ್ ಬಾಯ್ಲ್ ಆಗಿಲ್ಲ, ಏನಿಲ್ಲ. ಫ್ರೆಂಡ್ಸ್, ಫೈನಲಿ ವೆಜಿಟೇಬಲ್ ಸಾಗು ರೆಡಿ ಆಯಿತು. ನನ್ನ ಚಾನಲ್ ಏನಾದ್ರು ಇಷ್ಟ ಆಗಿದ್ದರೆ ಒಂದು ಲೈಕ್ಸ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ಚಾನಲ್.